ಹಿಂದೂ ಧಾರ್ಮಿಕ ಸಂಘಟನೆಗಳಿಂದ ಪ್ರತಿಭಟನಾ ರ್ಯಾಲಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರುವವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹಿಂದೂ ಧಾರ್ಮಿಕ ಸಂಘಟನೆಗಳು. ಅಪಪ್ರಚಾರ ಮಾಡ್ತಾ ಇರುವ ಎಲ್ಲರನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಧಾರ್ಮಿಕ ಸ್ಥಳ ಸಂರಕ್ಷಣಾ ಸಮಿತಿ, ಧರ್ಮಸ್ಥಳ ಯಾತ್ರಿಕರ ಸಮಿತಿ, ಧರ್ಮ ಜಾಗೃತಿ ಸಮಿತಿಯಿಂದ ಧರ್ಮ ಜಾಗೃತಿ ರ್ಯಾಲಿ ನಡೆಸಲಾಗ್ತಾ ಇದೆ. ಕೊರಟಗೆರೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ವೃತ್ತದಿಂದ ಪಟ್ಟಣದ ರಸ್ತೆ ಮೂಲಕ ತಾಲೂಕು ಕಚೇರಿಯವರೆಗೂ ಪ್ರತಿಭಟನಾ ರ್ಯಾಲಿ ಸಾಗಿದೆ. ಸುಳ್ಳು ಮಾಹಿತಿ ನೀಡುತ್ತಾ ಇರುವ ಗಿರೀಶ್ ಮಠಣ್ಣನವರನ್ನ ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ರ್ಯಾಲಿಯಲ್ಲಿ ಭಾಗಿಯಾದ 500ಕ್ಕೂ ಹೆಚ್ಚು ಧರ್ಮಸ್ಥಳದ ಭಕ್ತಾದಿಗಳು ಈ ಆಗ್ರಹವನ್ನ ಮಾಡಿದ್ದಾರೆ. ಸುಳ್ಳು ಮಾಹಿತಿ ಹಂಚ್ತಾ ಇರುವ ಯೂಟ್ಯೂಬರ್ ಅನ್ನ ಕೂಡ ಬಂಧಿಸುವಂತೆ ಇದೇ ವೇಳೆ ಆಗ್ರಹಿಸಿದ್ದಾರೆ. ಕೊರಟಗೆರೆ ತಹಶೀಲ್ದಾರ್ ಮುಖೇನ ಸರ್ಕಾರಕ್ಕೆ ಆಗ್ರಹದ ಮನವಿ ಪತ್ರವನ್ನ ಕೂಡ ಭಕ್ತರು ಸಲ್ಲಿಸಿದ್ದಾರೆ. ಈಗಾಗಲೇ ಸದರಿ ವಿಷಯದ ಕುರಿತಾಗಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹಾಗೂ ಜನಪ್ರಿಯ ಶಾಸಕರು ಹಾಗೂ ದಿಟ್ಟ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ನಿನ್ನೆ ಸದನಕ್ಕೆ ಉತ್ತರ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ತನಿಖೆಯಲ್ಲಿ SIT ತನಿಖೆ ತಂಡ ಏನು ಮಾಡ್ತಾ ಇದೆ, ಯಾರ ಪ್ರಭಾವಕ್ಕೂ ಒಳಗಾಗದೆ, ಯಾರ ಮೇಲೇನೂ ಕೂಡ ಆಪಾದನೆಗಳಿದಾವೆ, ಅವೆಲ್ಲನೂ ಕೂಡ ಕಾನೂನು ರೀತಿಯಾಗಿ ಪರಿಶೀಲನೆ ಮಾಡಿ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳುತ್ತೆ ಅಂತೇಳಿ ಇದು ಮಾಡಿದ್ದಾರೆ. ಅದೇನು ತಪ್ಪು ದೂರದಾರ ಆಗಿರ್ಬೋದು ಅಥವಾ ತಪ್ಪು ಆರೋಪಗಳನ್ನ ಮಾಡ್ತಿರೋರು ಕೂಡ ಆಗಿರ್ಬೋದು, ಯಾರನ್ನೂ ಕೂಡ ಬಿಡಲ್ಲ ಅಂತ ಸರ್ಕಾರ ಹೇಳಿದೆ. ಈ ನಿಟ್ಟಿನಲ್ಲಿ ತಮಗೂ ಕೂಡ ಮಾನ್ಯರ ಮಾಹಿತಿಯನ್ನ ಸಲ್ಲಿಸುತ್ತಾ ಈ ಒಂದು ಮನವಿಯನ್ನ ಸರ್ಕಾರಕ್ಕೆ ಸಲ್ಲಿಸೋದಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುತ್ತೆ. ಧನ್ಯವಾದಗಳು. ಏನು ಇಂದು ನಮ್ಮ ಕೊರಟಗೆರೆಯಲ್ಲಿ ಧರ್ಮಸ್ಥಳದ ನ್ಯಾಯಕ್ಕೋಸ್ಕರ ಏನು ಇವತ್ತೊಂದು ಜನ ಹೊರಟಿದ್ದಾರೆ, ಇದು ಸಾಮಾನ್ಯ ಜನ ಅಲ್ಲ, ಧರ್ಮ ಸೈನ್ಯ, ಧರ್ಮಕ್ಕೋಸ್ಕರ ಇಡೀ ಸೈನ್ಯನೇ ಬಂದಿದೆ ಇವತ್ತು ಕೊರಟಗೆರೆಯಲ್ಲಿ. ಕೊರಟಗೆರೆಯಾದ್ಯಂತ ಏನು ಸತ್ಯಮೋರ ಧರ್ಮವರ ಅಂತ ಒಂದು ಇದೆ ಗಾದೆ, ಸತ್ಯವನ್ನೇ ಹೇಳಿ ಧರ್ಮವನ್ನು ಕಾಪಾಡಿ ಅನ್ನೋ ಒಂದು ಮುಖಾಂತರ ಇವತ್ತು ತಹಸೀಲ್ದಾರ್ ಅವರಿಗೆ ಮನವಿ ಕೊಡೋ ಮುಖಾಂತರ ಧರ್ಮಸ್ಥಳಕ್ಕೆ ಒಂದು ಜಯ ಉಂಟಾಗಲಿ ಅನ್ನೋ ಒಂದು ವಿಚಾರದಲ್ಲಿ ಆಲ್ರೆಡಿ ತಲುಪಿದೆ. ಸರ್ಕಾರದಲ್ಲಿ ಆಲ್ರೆಡಿ ನಡೀತಾ ಇದೆ ವಿಚಾರಗಳು. ಏನವರು ಷಡ್ಯಂತ್ರ ಮಾಡಿದಾರೋ ಆಲ್ರೆಡಿ ಒಂದು ಏನು ಇವ್ರ ಮೇಲೆ ದೂರು ಕೊಟ್ಟಿದ್ದಾರೋ ಅದು ಆಲ್ರೆಡಿ ನೆಗೆಟಿವ್ ಆಗಿದೆ. ಇನ್ನು ಏನು ಇಷ್ಟು ಆದ್ರೂ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಇನ್ನು ಹೆಚ್ಚು ಇದನ್ನ ತನಿಖೆ ಮಾಡಿ ನಮ್ಮ ಧರ್ಮದ ವಿಚಾರವಾಗಿ ಬಂದರೆ ನಾವೆಲ್ಲ ಒಂದಾಗ್ತೀವಿ ಅನ್ನೋದಕ್ಕೆ ಇದೊಂದು ಬಹುದೊಡ್ಡ ಉದಾಹರಣೆ ಆಗಿದೆ. ಇವತ್ತು ಇಲ್ಲೆಲ್ಲರೂ ದೊಡ್ಡ ಮಟ್ಟದಲ್ಲಿ ಬಂದಿದ್ದಾರೆ, ಅಸಂಖ್ಯಾತ ಜನರು ಬಂದಿದ್ದಾರೆ ಅಂತೇಳಿ ಒಂದು ವಿಚಾರನ ತಹಸೀಲ್ದಾರ್ ಅವರಿಗೆ ಮನವಿ ಮುಖಾಂತರ ತಲುಪಿಸ್ತಾ ಇದ್ದೇವೆ. ಒಟ್ಟಾಗಿ ಸೇರಿ ಹಿಂದೂ ಧರ್ಮದ ಬಗ್ಗೆ ಹೋರಾಟ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಧರ್ಮಸ್ಥಳದಿಂದ ಹಿಂದೂ ಧರ್ಮನ ಉಳಿಸೋದಕ್ಕೋಸ್ಕರ ಅವ್ರು ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಕಲ್ಲಾಕೋದಕ್ಕೋಸ್ಕರ ಷಡ್ಯಂತ್ರ ನಡೀತಾ ಇದೆ. ಹಾಗಾಗಿ ಆ ಕಿಡಿಗೇಡಿಗಳ ವಿರುದ್ಧ ನಾವೆಲ್ಲ ಒಟ್ಟಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಯಾರೇ ಮಾತಾಡಿದ್ರು ಕೂಡ ಹಿಂದೂಗಳೆಲ್ಲ ಒಟ್ಟಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಒಂದು ಮಾರ್ಗಸೂಚಿ ಅಷ್ಟೇ ಇದು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಎಚ್ಚೆತ್ಕೊಳ್ಬೇಕಾಗಿದೆ. ಇವತ್ತು ನಾವು 11 ಗಂಟೆಗೆ ಕರೆದಿರೋ ಒಂದು ಜಾಗೃತಿ ಅಭಿಯಾನಕ್ಕೆ ಇನ್ನ ಬರೋದ್ರಲ್ಲೇ ಇದ್ದಾರೆ ನಮ್ಮ ಜನ. ಅದೇ ಒಂದು ಬೇರೆ ಕಮ್ಯುನಿಟಿಯವರು ಬರೀ ಒಂದು ಪೋಸ್ಟ್ ಹಾಕಿದ್ರೇನೆ ಇಡೀ ಅಲ್ಲೋಲ ಕಲ್ಲೋಲ ಮಾಡ್ತಾರೆ. ಇವತ್ತು ನಮ್ಮ ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿಯಾಗಿ ಪ್ರತಿಯೊಬ್ರು ಪೋಸ್ಟ್ ಹಾಕ್ತಾ ಇದ್ದಾರೆ, ಪ್ರತಿಯೊಬ್ರು ಇದು ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ನಮ್ಮವ್ರು ಇನ್ನ ಎಚ್ಚೆತ್ತುಕೊಳ್ತಿಲ್ಲ ಅಂದ್ರೆ ಇದು ಎಲ್ಲೋ ಬಹಳ ಒಂದು ಕೆಟ್ಟ ಸೂಚನೆ ಅಂತ ನಾನು ಹೇಳ್ತೀನಿ. ಇವತ್ತಿನ ದಿನ ನಾವೆಲ್ಲ ಹೋಗಿ ಇದ್ರ ವಿರುದ್ಧ ಹೋರಾಟ ಮಾಡಿ ತಹಸೀಲ್ದಾರ್ಗೆ ಒಂದು ಮನವಿ ಕೊಟ್ಟು ಇದು ಸರ್ಕಾರ ಬಹಳ ಕಠಿಣವಾಗಿ ಕ್ರಮಗೊಳ್ಳಬೇಕು ಅಂತ ಹೇಳಿ ನಾವೆಲ್ಲ ಪ್ರಾರ್ಥಿಸ್ತೀವಿ. ಇವತ್ತು ನಾವೇನು ಧರ್ಮ ಸಂರಕ್ಷಣಾ ಯಾತ್ರೆಯನ್ನ ಮತ್ತೆ ನಾವು ತಹಸೀಲ್ದಾರ್ಗೆ ಒಂದು ಮನವಿ ಕೊಡ್ಬೇಕು ಅಂತ ಹೇಳಿ ಹೊರಟಿದೀವಿ ನಾವೆಲ್ಲರೂ. ಇವತ್ತು ನೋಡ್ಬೇಕು, ನೀವೆಲ್ಲ ನೋಡ್ತಾ ಇರ್ತೀರಿ, ನೀವು ಮಾಧ್ಯಮ ಮಿತ್ರರು. ಇವತ್ತು ಏನಾಗಿದೆ ಅಂತಂದ್ರೆ ನಾವು ಸೌಜನ್ಯಂಗ್ ನ್ಯಾಯ ಕೊಡಿಸ್ತೀವಿ ಅಂತ 13 ವರ್ಷದಿಂದ
ತಿಮ್ಮಾರೋಡಿ ಇರ್ಬೋದು, ಗಿರೀಶ್ ಮಟ್ಟಣ್ಣ ಇರ್ಬೋದು, ಸಮೀರ್ ಹೇಳುವಂತ ಆ ಒಂದು ವಿಡಿಯೋ ಇಟ್ಕೊಂಡು ನಮ್ಮ ಹಿಂದೂ ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆ ತರುವಂತ ಕೆಲಸನ ಇವತ್ತೇನು ಮಾಡ್ತಾ ಇದ್ದಾರೆ, ಅದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ಲೇಬೇಕು. ಅವ್ರ ನ್ಯಾಯ ಕೊಡ್ಸೋರಾಗಿದ್ರೆ ಇವತ್ತು ನಮ್ಮ ಫೋನಲ್ಲಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಅದನ್ನ ಯಾರಿಗಾದ್ರೂ ಅವರು ಇವತ್ತು ನಮ್ಮ ನ್ಯಾಯಾಂಗಕ್ಕೆ ಕೊಡ್ಬೋದಾಗಿತ್ತು, ಕೊಡ್ತಾ ಇಲ್ಲ. ಅವ್ರ ಉದ್ದೇಶ ಏನು ಅಂತಂದ್ರೆ ನಮ್ಮ ಧರ್ಮಸ್ಥಳದ ವಿರುದ್ಧ ಧಾರ್ಮಿಕ ಕ್ಷೇತ್ರವನ್ನ ನಮ್ಮ ಬೇರೆ ಸರ್ಕಾರಕ್ಕೆ ವಶಪಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಬಿಟ್ರೆ ಬೇರೆ ಇನ್ಯಾವ್ದು ಗೊತ್ತಾಗ್ತಾ ಇದೆ ಇವ್ರು ಕುತಂತ್ರ ಏನು ಅಂತ ಹೇಳಿ. ಸೌಜನ್ಯನಿಗೆ ನ್ಯಾಯ ಕೊಡ್ಸೋದಾಗಿದ್ರೆ ಇಷ್ಟು ದಿವಸ ಬೇಕಾಗಿರ್ಲಿಲ್ಲ. ಆ ತಿಮ್ಮಾರೋಡಿ ಇರ್ಬೋದು, ಗಿರೀಶ್ ಮಟ್ಟಣ್ಣ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಅವನಿಗೆ ಯಾವ ರೀತಿ ಮಾತಾಡ್ತಿದ್ದಾನೆ ಅಂತಂದ್ರೆ ಹೆಣ್ಣಿಗೆ ನ್ಯಾಯ ಕೊಡ್ಸೋದು ಈ ರೀತಿನೇನಾ? ಮತ್ತೆ ತಿಮ್ಮಾರೋಡಿ ಹೆಣ್ಮಕ್ಳ ಬಗ್ಗೆ ಎಷ್ಟು ಅವಹೇಳನಕಾರಿಯಾಗಿ ಮಾತಾಡ್ತಾನೆ. ಆದ್ರೆ ಅವನು ಏನ್ ಮಾಡ್ತಾ ಇದ್ದಾನೆ ಅಂತ ನೀವು ಎಲ್ಲ ನೋಡ್ತಾ ಇದೀರಿ. ಯೂಟ್ಯೂಬ್ ಅಲ್ಲಿ ಇರ್ಬೋದು, ನ್ಯೂಸ್ ಚಾನಲ್ ಅಲ್ಲಿ ಇರ್ಬೋದು. ಒಬ್ಬ ಮುಖ್ಯಮಂತ್ರಿ ಮೇಲೆ 24 ಕೊಲೆ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಒಬ್ಬ ಅನಾಮಿಕನ ಕರ್ಸಿದ್ರು, ಈಗ ಬರ್ತಾ ಇದೆ ನ್ಯೂಸ್ ಅಲ್ಲೆಲ್ಲ. ಆ ಅನಾಮಿಕನೇ ತಪ್ಪೊಪ್ಪಿಗೆ ಪಡ್ಕೊಂಡಿದ್ದಾನೆ. ಅವರೇ 3 ಜನ ಕರ್ಕೊಂಡ್ ಬಂದು ನನ್ನ ಧರ್ಮಸ್ಥಳದ ವಿರುದ್ಧವಾಗಿ ಹೇಳಿಕೆ ಕೊಡು ಅಂತ ಹೇಳ್ಬಿಟ್ಟು. ನಾವ್ ಇವತ್ತೇನಾದ್ರೂ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಹೆಣ್ಮಕ್ಳಿಗೆ ಒಂದು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಎಷ್ಟು ಉತ್ತೇಜ ಸಂಸ್ಥೆಗಳಲ್ಲಿ ಎಂತೆಂತ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಆದ್ರೆ ಅವರು ಒಂದು ಹೆಣ್ಮಗುಗೆ ನ್ಯಾಯ ಕೊಡಿಸ್ತಿರ್ಲಿಲ್ವಾ? ಅವರು CBI ತನಿಖೆಗೆ ಫಸ್ಟ್ ವಹಿಸ್ಕೊಟ್ಟಿದ್ದೆ ನಮ್ಮ ವೀರೇಂದ್ರ ಹೆಗ್ಗಡೆ ಅವರು. ಅದನ್ನ ಅರ್ಥ ಮಾಡ್ಕೊಂಡಿದ್ದೇನೆ. ಇವತ್ತು ಏನು ಧರ್ಮಸ್ಥಳದ ವಿರುದ್ಧ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನ ಆಡ್ತಿದ್ರೆ ನಾವು ಹಿಂದೂ ಧರ್ಮದವರು ಸುಮ್ನೆ ಕೂತ್ಕೋಬೇಕಾ? ಕೂತ್ಕೊಳಕ್ ಆಗಲ್ಲ. ನಾವು ಅದನ್ನ ಏನ್ ಮಾಡ್ಬೇಕಂತಂದ್ರೆ ನಾವು ಹೋರಾಟ ಮಾಡ್ಲೇಬೇಕು. ಹೋರಾಟ ಮಾಡಿ ನಾವು ವೀರೇಂದ್ರ ಹೆಗ್ಗಡೆ ಅವರಿಗೆ ನಾವು ಅವ್ರ ಪರ ನಿಂತಿದೀವಿ ಅಂತ ಹೇಳಿ ನಾವೆಲ್ಲ ಹೆಣ್ಮಕ್ಳ ಪರವಾಗಿ ನಾವು ಒಂದು ಘೋಷಣೆಯನ್ನು ಹೋಗ್ತಾ ನಾವು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರನ್ನ ನಾವು ಪೂಜನೀಯ ಭಾವದಿಂದ ಅವರ ಪರವಾಗಿ ನಾವು ನಿಂತಿರ್ತೀವಿ. ನಾವು ಅವ್ರ ಬಗ್ಗೆ ಹೋರಾಟಕ್ಕೆ ಯಾವಾಗಲೂ ಸಿದ್ಧರಾಗಿರ್ತೀವಿ ಅಂತ ನಾವು ಹೇಳ್ತೀವಿ. ಧರ್ಮಸ್ಥಳದ ಮಂಜುನಾಥನ ನೆನೆಸಿಕೊಳ್ಳುತ್ತಾ ವೀರೇಂದ್ರ ಹೆಗಡೆಯವರು ಮತ್ತು ಮಾತೃಶ್ರೀ ಹೇಮಾವತಿ ಹೆಗಡೆಯವರನ್ನು ಸ್ಮರಿಸಿಕೊಳ್ಳುತ್ತಾ ಈ ದಿವಸ ಧರ್ಮ ಸಂರಕ್ಷಣೆಗಾಗಿ ನಾವು ಧರ್ಮಸ್ಥಳವನ್ನು ಉಳಿಸಬೇಕು. ಮತ್ತು ಧರ್ಮಸ್ಥಳಕ್ಕೆ ಬಂದಿರುವ ಕೆಟ್ಟ ಹೆಸರನ್ನು ಇಡೀ ಕರ್ನಾಟಕ ರಾಜ್ಯ ಅಲ್ಲ, ಭಾರತ ದೇಶನೇ ಎದುರು ನೋಡ್ತಾ ಇದೆ. ಅದಕ್ಕೋಸ್ಕರ ನಾವು ಇವತ್ತು ಕೊರಟಗೆರೆಯಲ್ಲಿ ಧರ್ಮ ಉಳಿಸಿ ಧರ್ಮಸ್ಥಳ ಉಳಿಸಿ ಎಂಬ ಹೋರಾಟದಿಂದ ಮೌನ ಮೆರವಣಿಗೆಯನ್ನು ಇವತ್ತು ನಾವು ತಹಸೀಲ್ದಾರ್ ಅವರಿಗೆ ಮನವಿ ಕೊಡುವ ಮೂಲಕ ನಮ್ಮ ಕೊರಟಗೆರೆ ಎಲ್ಲ ಧರ್ಮಸ್ಥಳದ ಭಕ್ತರು ಮತ್ತು ಎಲ್ಲ ಜಾತಿ ಜನಾಂಗದ ಜನರು ಸೇರಿ ಇವತ್ತು ಹೋರಾಟ ಮಾಡ್ತಿದ್ದೀವಿ. ಅದರಿಂದ ನಮಗೆಲ್ಲ ಮಂಜುನಾಥ ಒಳ್ಳೆಯದು ಮಾಡಲಿ ಅಂತ ನಾವು ಕೇಳ್ಕೊಳ್ತಾ ಇವತ್ತು ನಾವು ಧರ್ಮಸ್ಥಳದ ಒಂದು ಮನವಿ ಪತ್ರವನ್ನು ತಹಸೀಲ್ದಾರ್ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟು ಧರ್ಮಸ್ಥಳನ ಉಳಿಸಿ ಧರ್ಮವನ್ನು ಉಳಿಸಿ ಅನ್ನೋ ಘೋಷಣೆಯೊಂದಿಗೆ ನಾವು ಈಗ ಪಾದಯಾತ್ರೆ ಮಾಡ್ತಾ ಇದ್ದೇವೆ.